I think of the words of Jawaharlal Nehru. A moment comes but rarely in history. A moment comes which comes but rarely in history. When we step out from the old to the new. When we step out from the old to the new. When an age ends and when the soul of a nation long suppressed finds utterance. When an age ends and when the soul of a nation long suppressed finds utterance. Hello everyone, welcome back to Nammalax Bangalore Presents current issue of the day episode number 237. So ಇವತ್ತಿನ 237ನೇ ಎಪಿಸೋಡ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ರೀಸೆಂಟ್ ನ್ಯೂಯಾರ್ಕ್ಸ್ ಮೇಯರ್ ವಿನ್. ಯಾರಪ್ಪ ಅಂದ್ರೆ ಜೋರನ್ ಮಮ್ದಾನಿ ಬಿಕೇಮ್ ದ ನ್ಯೂಯಾರ್ಕ್ಸ್ ಫಸ್ಟ್ ಮುಸ್ಲಿಂ ಅಂಡ್ ಸೌತ್ ಏಷ್ಯನ್ ಒರಿಜಿನ್ ಮೇಯರ್ ಆಫ್ ನ್ಯೂಯಾರ್ಕ್. ಸೊ ಯಾಕೆ ಇದು ಇಷ್ಟೊಂದು ಸಿಗ್ನಿಫಿಕೆಂಟ್ ಆಗಿದೆ ಅಂಡ್ ವಾಟ್ ಈಸ್ ಇಟ್ಸ್ ಕನೆಕ್ಷನ್ ವಿತ್ ಇಂಡಿಯಾ ಅಂಡ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಟು ಗ್ಲೋಬ್ ಆಸ್ ವೆಲ್ ಆಸ್ ಇಂಡಿಯಾ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ದ ಟಾಪಿಕ್ ಈಸ್ Zoran Mamdani's historic win. New York's tryst with destiny. We have toppled a political dynasty tonight. New York has stopped or stepped from old into the new. So ಇದು ಜೋರನ್ ಮಮ್ದಾನಿ ಅವರು ವಿಕ್ಟರಿ ಸ್ಪೀಚ್ ನ ಕೊಟ್ಟಿದ್ರು. ಈ ಸ್ಪೀಚ್ ಕೂಡ ಯಾಕೆ ಸಿಗ್ನಿಫಿಕೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್, ಇಟ್ ಈಸ್ ಅ ಡಿಫೈನಿಂಗ್ ಮೂಮೆಂಟ್. ಏನಪ್ಪಾ ಅಂದ್ರೆ ಇಟ್ ಈಸ್ ದ ಹಿಸ್ಟೋರಿಕ್ ಫಸ್ಟ್. ಹೆಂಗೆ ಜೋರನ್ ಮಮ್ದಾನಿ ಇಸ್ ದ ಫಸ್ಟ್ ಮುಸ್ಲಿಂ ಅಂಡ್ ಸೌತ್ ಒರಿಜಿನ್ ಮೇಯರ್ ಅಂಡ್ ಇಟ್ಸ್ ಯಂಗೆಸ್ಟ್ ಸಿನ್ಸ್ 1917. So just 34 years of age ಅವ್ರಿಗೆ he became mayor of New York. Then his victory marks a political shift from elite donor driven politics to grassroots people led governance. ಏನಪ್ಪಾ ಅಂದ್ರೆ ಇವರು ಎಲೆಕ್ಷನ್ ಕ್ಯಾಂಪೇನ್ಗೆ ಕಾರ್ಪೊರೇಟ್ ಫಂಡಿಂಗ್ಸ್ ನ ಡಿನೈ ಮಾಡಿದ್ರು, ರೆಫ್ಯೂಸ್ ಮಾಡಿದ್ರು. ಕಾರ್ಪೊರೇಟ್ ಫಂಡಿಂಗ್ಸ್ ನ ತಗೊಳಲ್ಲ ಅಂತ ಹೇಳಿದ್ರು. ಸೊ ಇವ್ರ ಫಂಡಿಂಗ್ ಎಲ್ಲ ಬಂದಿತ್ತು. ಫಂಡಿಂಗ್ ವಾಸ್ ಕಂಪ್ಲೀಟ್ಲಿ ಫ್ರಮ್ ದ ಗ್ರಾಸ್ ರೂಟ್. ಸೊ ಪೀಪಲ್ ಆಫ್ ಯಾರು ನ್ಯೂಯಾರ್ಕ್ ಸಪೋರ್ಟೆಡ್ ಹಿಸ್ ಕ್ಯಾಂಪೇನ್. ಸೊ ಜನನೇ ಸಪೋರ್ಟ್ ಮಾಡಿದ್ರೆ ಅಂದ್ರೆ ದಟ್ ಈಸ್ ಹೌ ಸಿಗ್ನಿಫಿಕೆಂಟ್ ಹಿಸ್ ವಿಕ್ಟರಿ ಈಸ್. ದೆನ್ ಡೆಮೋಕ್ರೆಟಿಕ್ ರಿನ್ಯೂವಲ್ ಅಂತ ಏನಂದ್ರೆ ಇಟ್ ಈಸ್ ಸಿಂಬೋಲಿಕ್ ಆಫ್ ಬ್ರಾಡರ್ ಡೆಮೋಕ್ರೆಟಿಕ್ ರಿನ್ಯೂವಲ್, ದಟ್ ಈಸ್ ಬ್ರಿಡ್ಜಿಂಗ್ ಕಾಂಟಿನೆಂಟ್ಸ್, ಐಡೆಂಟಿಟೀಸ್ ಅಂಡ್ ಜನರೇಷನ್ಸ್. ಇಲ್ಲಿ ನೋಡಿ, ಮುಸ್ಲಿಂ ಇವರು, ಸೊ ಐಡೆಂಟಿಟೀಸ್, ಅಂಡ್ ಹಿ ಈಸ್ ಸೌತ್ ಏಷ್ಯನ್, ಸೊ ಬ್ರಿಡ್ಜಿಂಗ್ ಕಾಂಟಿನೆಂಟ್ಸ್, ಅಂಡ್ ಹಿ ಈಸ್ ಜಸ್ಟ್ 34, ಸೊ ಹಿ ಈಸ್ ಬ್ರಿಡ್ಜಿಂಗ್ ದ ಜನರೇಷನ್ಸ್. ಸೊ ದಟ್ ಈಸ್ ಹೌ ಇಟ್ ಈಸ್ ಅ ಡೆಮೋಕ್ರೆಟಿಕ್ ರಿನ್ಯೂವಲ್ ಅಂತ. ಫಸ್ಟ್ ಫಾರ್ಮೋಸ್ಟ್ ಅಂದ್ರೆ ಪ್ರೊಫೈಲ್ ಅಂಡ್ ಬ್ಯಾಕ್ಗ್ರೌಂಡ್. ಸೊ ಒರಿಜಿನ್ ಅಂದ್ರೆ ಹಿ ವಾಸ್ ಬಾರ್ನ್ ಇನ್ ಉಗಾಂಡಾ ಟು ಇಂಡಿಯನ್ ಒರಿಜಿನ್ ಪೇರೆಂಟ್ಸ್, ದಟ್ ಈಸ್ ಹಿಸ್ ಕನೆಕ್ಷನ್ ವಿತ್ ಇಂಡಿಯಾ. ಓಕೆ. ದೆನ್ ಫ್ಯಾಮಿಲಿ ಲೆಗಸಿ ಅಂದ್ರೆ ಹಿ ಈಸ್ ಸನ್ ಆಫ್ ಲೆಜೆಂಡರಿ ಫಿಲ್ಮ್ ಮೇಕರ್ಸ್ ಮೀರಾ ನಾಯರ್ ಅಂಡ್ ಪೊಲಿಟಿಕಲ್ ಥಿಯರಿಸ್ಟ್ ಮಹಮೂದ್ ಮಮ್ದಾನಿ. ಓಕೆ. ಸೊ ಅವರಿಗೆ ಸಪೋರ್ಟ್ ಕೂಡ ಫ್ಯಾಮಿಲಿಯಿಂದ ತುಂಬಾ ಚೆನ್ನಾಗಿ ಸಿಕ್ಕಿತ್ತು. ದೆನ್ ಪೊಲಿಟಿಕಲ್ ಕ್ಯಾರಿಯರ್ ಅಂತಂದ್ರೆ ರೆಪ್ರೆಸೆಂಟ್ಸ್ ಆಸ್ಟೋರಿಯಾ ಕ್ವೀನ್ಸ್ ಅಂಡ್ ಹಿ ವಾಸ್ ಆಲ್ಸೋ ಫಾರ್ಮರ್ಲಿ ಅ ನ್ಯೂಯಾರ್ಕ್ ಅಸೆಂಬ್ಲಿ ಸ್ಟೇಟ್ ಅಸೆಂಬ್ಲಿಮನ್. ಸೊ ಇವರು ಪೊಲಿಟಿಕ್ಸ್ ಗೆ ನೈವ್ ಅಲ್ಲ, ಹೊಸಬರಲ್ಲ, ಪೊಲಿಟಿಕ್ಸ್ ಅಲ್ಲಿ ಆಲ್ರೆಡಿ ಅವರು ಅಚೀವ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಈ ವಾಸ್ ನ್ಯೂಯಾರ್ಕ್ ಸ್ಟೇಟ್ ಅಸೆಂಬ್ಲಿಮನ್ ಇದ್ರು. ಈಸ್ ಐಡಿಯಾಲಜಿ ಅಂದ್ರೆ ಡೆಮೋಕ್ರೆಟಿಕ್ ಸೋಷಿಯಲಿಸ್ಟ್, advocating equality, inclusion, and affordability. He embodies fusion of intellect, activism, and immigrant aspirations. Okay, because he belongs to intellects of his father and mother, and he is also democratic socialist activist and immigrant aspirations because he was from Uganda and born to Indian origin parents. Okay, next, grassroots campaigns. Your important victory ಏನಪ್ಪಾ ಅಂತಂದ್ರೆ it was basically from the grassroots campaign itself. That is a city we can afford. ಅವರ ಕ್ಯಾಂಪೇನ್ ಲೋಗೋ ಏನಂತಂದ್ರೆ a city we can afford ಅಂತ. That is ಅವರ ಫೋಕಸ್ ಏನಂತಂದ್ರೆ ಈ ಫೋಕಸ್ ಆನ್ ಎವ್ರಿಡೇ ಅಫೋರ್ಡೆಬಿಲಿಟಿ, ಆನ್ ಹೌಸಿಂಗ್, ಚೈಲ್ಡ್ ಕೇರ್ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ issues that affect the working families daily. ನ್ಯೂಯಾರ್ಕ್ ಕೇಳಿದ ತಕ್ಷಣ ಬಿಗ್ ಸ್ಕೈ ಕ್ರೇಪರ್ಸ್ ಬಿಲ್ಡಿಂಗ್ಸ್ ಎಲ್ಲ ನೆನಪರುತ್ತೆ ನಿಮಗೆ. ಬಿಲ್ಡಿಂಗ್ಸ್, ಸ್ಕೈ ಕ್ರೇಪರ್ಸ್, ಅಂಡ್ ಆಲ್ಸೋ ಒನ್ ಆಫ್ ದ ರಿಚೆಸ್ಟ್ ಸಿಟಿ ಇನ್ ದ ವರ್ಲ್ಡ್. ಯಾಕಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಬಿಲಿಯನಿಯರ್ಸ್ ಆಫ್ಟರ್ ಸಿಂಗಾಪುರ್ ಸಿಗೋದು ಇಲ್ಲೇ ನಿಮ್ಗೆ ನ್ಯೂಯಾರ್ಕ್ ಅಲ್ಲೇ. ಓಕೆ. ಸೊ ಅಲ್ಲಿರುವಂತದ್ದು ಜನ ಎಲ್ಲ ಮೋಸ್ಟ್ ಆಗಿ ಬಿಲಿಯನ್ಸ್ ಇದ್ದಾರೆ. ಬಟ್ ಅದಿದ್ರು ಕೂಡ ವರ್ಕಿಂಗ್ ಕ್ಲಾಸ್ ಪೀಪಲ್ಗೆ ಏನು ಇಶ್ಯೂ ಆಗ್ತಾ ಇತ್ತಂದ್ರೆ ದ ಇಶ್ಯೂ ಆಫ್ ಹೌಸಿಂಗ್, ಚೈಲ್ಡ್ ಕೇರ್. ಸೊ ಅದನ್ನ ಅಡ್ರೆಸ್ ಮಾಡಿದ್ರು. ದೆನ್ ಪೀಪಲ್ ಪವರ್ಡ್ ಫಂಡಿಂಗ್. He refused corporate funding. A campaign was powered entirely by small donations from ordinary citizens. Okay, so corporates in the funding refuse ಮಾಡಿ he showcased himself as a person of people anta. Then community alliances. He built coalitions across immigrant and working class communities through street level dialogues. Okay, next, symbol of empowerment. Became a beacon of people's empowerment in billionaire dominated political system. This is also very significant. Became a beacon of people's empowerment in billionaire dominated political system.
ಅದೇ ಹೇಳಿದ್ನಲ್ಲ, ಕಂಪ್ಲೀಟ್ ನ್ಯೂಯಾರ್ಕ್ ಇಸ್ ಡಾಮಿನೇಟೆಡ್ ಬಿಲಿಯನಿಯರ್. ನೆಕ್ಸ್ಟ್, ಎಲೆಕ್ಷನ್ ರಿಸಲ್ಟ್ಸ್ ಅಂಡ್ ಪಾರ್ಟಿಸಿಪೇಷನ್. Okay, so this New York election is also significant because of the highest voter turnout in last 50 years. 2 million New Yorkers voted. Almost 20 lakh New Yorkers vote ಮಾಡಿದ್ರು ಇದರಲ್ಲಿ. ಸೊ ವೋಟ್ ಮಾಡಿದಾಗ ಫೈನಲ್ ಆಗಿ ವಿಕ್ಟರಿ ಯಾರಿಗೆ ಬಂತಂದ್ರೆ ಜೋರನ್ ಮಮ್ದಾನಿ 54%, ಆಂಡ್ರ್ಯೂ ಕೋಮೋ ಅಂಡ್ ದೆನ್ ಕರ್ಟಿಸ್ ಸಿಲ್ವಾ ಅಂತ. ಸೊ ಡಿಫೀಟೆಡ್ ಪೊಲಿಟಿಕಲ್ ಎಲೈಟ್ಸ್ ಯಾರಪ್ಪ ಅಂದ್ರೆ ಆಂಡ್ರ್ಯೂ ಕೋಮೋ ಅಂಡ್ ಕರ್ಟಿಸ್ ಸಿಲ್ವಾ ಆರ್ ಬ್ಯಾಕ್ಡ್ ಬೈ ವೆಲ್ದಿ ಬ್ಯಾಕರ್ಸ್ ವಿಚ್ ಸಿಗ್ನಲ್ಡ್ ಗ್ರಾಸ್ ರೂಟ್ ಸರ್ಚ್ ಅಂಡ್ ರೀಶೇಪ್ಡ್ ನ್ಯೂಯಾರ್ಕ್ ಪೊಲಿಟಿಕ್ಸ್. ಬಿಫೋರ್ ವಿ ಡಿಸ್ಕಸ್ ದ ನೆಕ್ಸ್ಟ್ ಪಾರ್ಟ್, ಜಸ್ಟ್ ಒನ್ ವರ್ಡ್ ಏನಪ್ಪಾ ಅಂದ್ರೆ ನ್ಯೂಯಾರ್ಕ್ ಎಲೆಕ್ಷನ್ಸ್, ಮೇಯರ್ ಎಲೆಕ್ಷನ್ಸ್. ನ್ಯೂಯಾರ್ಕ್ ಮೇಯರ್ ಎಲೆಕ್ಷನ್ ಯಾವ ತರ ಆಗುತ್ತೆ ಅಂತಂದ್ರೆ, ಇಟ್ ಈಸ್ ಸಿಮಿಲರ್ ಟು ಪ್ರಿಫರೆನ್ಷಿಯಲ್ ವೋಟ್, ಪ್ರಿಫರೆನ್ಷಿಯಲ್ ಎಲೆಕ್ಷನ್ ವಿತ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಿಂಗ್ ಸಿಸ್ಟಮ್ ಅಂತ. ಓಕೆ, ಹೆಂಗೆ ಅಂತಂದ್ರೆ ಎಕ್ಸಾಂಪಲ್ ಹೇಳ್ತೇನೆ. ಸೊ 4 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ ಅನ್ಕೊಳ್ಳಿ, ಎ ಬಿ ಸಿ ಡಿ, 4 ಜನ ಕ್ಯಾಂಡಿಡೇಟ್ಸ್. ಈ 4 ಜನ ಕ್ಯಾಂಡಿಡೇಟ್ಸ್ಗೆ ಇವಾಗ ಪರ್ಸನ್ ಎಕ್ಸ್ ವೋಟ್ ಮಾಡ್ತಾರೆ ಅನ್ಕೊಳ್ಳಿ. ಸೊ ವೋಟ್ ಮಾಡುವಾಗ ಪ್ರಿಫರೆನ್ಸ್ ಕೊಡ್ತಾರೆ 1 2 3 4. ಅವರು ಒಬ್ಬರಿಗೆ ವೋಟ್ ಮಾಡೋದಲ್ಲ, ಈ ಎಕ್ಸ್ ಪರ್ಸನ್ ಇರ್ತಾರೆ 4 ಜನಕ್ಕೆ ವೋಟ್ ಮಾಡ್ತಾರೆ ಬೇಸ್ಡ್ ಆನ್ ದ ಪ್ರಿಫರೆನ್ಸ್. ನನ್ನ ಫಸ್ಟ್ ಪ್ರಿಫರೆನ್ಸ್ ಎಗೆ ಹೋಗುತ್ತೆ, ಸೆಕೆಂಡ್ ಪ್ರಿಫರೆನ್ಸ್ ಬಿ, ಥರ್ಡ್ ಪ್ರಿಫರೆನ್ಸ್ ಸಿ, ಫೋರ್ತ್ ಪ್ರಿಫರೆನ್ಸ್ ಡಿ ಗೆ ಅಂತ ಇರುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಟೈಮ್ ವೋಟಿಂಗ್ ಆಗುತ್ತೆ. ಫಸ್ಟ್ ಟೈಮ್ ವೋಟಿಂಗ್ ಆದಾಗ ರಿಸಲ್ಟ್ ಎ ಬಿ ಸಿ ಡಿ ಇರುತ್ತೆ ಅನ್ಕೊಳ್ಳಿ. ಎಗೆ 40% ವೋಟ್ ಬಂದಿದೆ, ಬಿಗೆ 30%, ಸಿಗೆ 20%, ಡಿಗೆ 10% ಬಂದಿದೆ. ಸೊ ಲೋಯೆಸ್ಟ್ ವೋಟ್ ಯಾರಿಗೆ ಬಂದಿದೆ? ಡಿಗೆ ಬಂದಿದೆ. ಸೊ ಈಸ್ ಎಲಿಮಿನೇಟೆಡ್. ಇವ್ರನ್ನ ಎಲಿಮಿನೇಟ್ ಮಾಡಿ ಇವರಿಗೆ ನೆಕ್ಸ್ಟ್ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಟ್ಟಿರ್ತಾರೆ ಅದನ್ನ ಬಿಟ್ಟು ಸೆಕೆಂಡ್ ಪ್ರಿಫರೆನ್ಸ್ ಇವಾಗ ಎಗೆ ಕೊಟ್ಟಿದ್ರೆ ಆ ವೋಟ್ಸ್ ಎಲ್ಲ ಎಗೆ ಹೋಗುತ್ತೆ. ಥರ್ಡ್ ಪ್ರಿಫರೆನ್ಸ್ ಯಾರಿಗೆ ಬಿ ಕೊಟ್ಟಿದ್ರೆ ಅವ್ರಿಗೆ ಹೋಗುತ್ತೆ. ಥರ್ಡ್ ಪ್ರಿಫರೆನ್ಸ್ ಸಿಗೆ ಕೊಟ್ಟಿದ್ರೆ ಸಿಗೆ ಹೋಗುತ್ತೆ. ಈ ತರ ವೋಟ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ವೋಟಿಂಗ್ ಆಗುತ್ತೆ, ಎ ಬಿ ಸಿ ಅಂತ. ಸೊ ಎಗೆ ಇದರಲ್ಲಿ 40% ವೋಟ್ ಬರುತ್ತೆ, ಬಿಗೆ ಇದರಲ್ಲಿ 35% ವೋಟ್ ಬರುತ್ತೆ, ಸಿಗೆ ಇದರಲ್ಲಿ 25% ವೋಟ್ ಬರುತ್ತೆ. ಸೊ ಏನಂತಂದ್ರೆ ಸಿ ಈಸ್ ಎಲಿಮಿನೇಟೆಡ್. ಇವರಿಗೆ ಬಂದಿರುವಂತಹ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ವೋಟ್ನ ಇವರಿಗೆ ಹಂಚಲಾಗುತ್ತೆ. 3% ವೋಟಿಂಗ್, ಅದ್ರಲ್ಲಿ ಏನಾದ್ರೂ ಇವರಿಗೆ 51% ವೋಟಿಂಗ್ ಬಂತು, ಬಿಗೆ 49% ವೋಟಿಂಗ್ ಬಂತಂದ್ರೆ ಎ ಪರ್ಸನ್ ಇಸ್ ಡಿಕ್ಲೇರ್ಡ್ ಆಸ್ ಅ ವಿನ್ನರ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಜೋಹರನ್ ಮಮ್ದಾನಿ ಈಸ್ ದ ವಿನ್ನರ್ ವಿತ್ 54% ಆಫ್ ವೋಟ್ಸ್. ಸೇಮ್ ಮೆಥಡ್ ನ ನಾವು ಇಂಡಿಯನ್ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಕ್ಟರಿ ಸ್ಪೀಚ್. ದಿಸ್ ವಿಕ್ಟರಿ ಸ್ಪೀಚ್ ವಾಸ್ ಆಲ್ಸೋ ವೆರಿ ಸಿಗ್ನಿಫಿಕೆಂಟ್. ಯಾಕೆ ಅಂತಂದ್ರೆ ಹಿ ಯೂಸ್ಡ್ ನೆಹರೂಸ್ ಸ್ಪಿರಿಟ್ ಇನ್ ನ್ಯೂಯಾರ್ಕ್. ಅಂದ್ರೆ ನೆಹರೂಸ್ ವರ್ಡ್ಸ್ ರಿವೈವ್ಡ್. 1947 ನಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ ನೆಹರು ಅವರು ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂತ ಒಂದು ಫೇಮಸ್ ಸ್ಪೀಚ್ ನ ಕೊಟ್ಟಿದ್ರು. ಮಮ್ದಾನಿ ಕೋಟೆಡ್ ಜವಾಹರ್ಲಾಲ್ ನೆಹರೂಸ್ ಟ್ರಿಸ್ಟ್ ವಿತ್ ಡೆಸ್ಟಿನಿ. ಅ ಮೂಮೆಂಟ್ ಕಮ್ಸ್ ವಿಚ್ ಕಮ್ಸ್ ಬಟ್ ರಿಯರ್ಲಿ ಇನ್ ಹಿಸ್ಟರಿ ವೆನ್ ವಿ ಸ್ಟೆಪ್ ಔಟ್ ಆಫ್ ದ ಓಲ್ಡ್ ಟು ದ ನ್ಯೂ ಅಂತ. ಓಕೆ, ಅವರ ಪ್ರಕಾರ ಇಂಡಿಯಾ ಶಿಫ್ಟೆಡ್ ಫ್ರಮ್ ಓಲ್ಡ್ ಬ್ರಿಟಿಷ್ ರೆಜಿಮ್ ಇನ್ ಟು ನ್ಯೂ ಇಂಡಿಪೆಂಡೆಂಟ್ ಇಂಡಿಯಾ ಅಂತ. ಸೊ ಇದನ್ನು ಅವರು ಜೋಹರನ್ ಮಮ್ದಾನಿ ಅವರು ಪ್ಯಾರಲಲ್ ಆಗಿ ಕಂಪೇರ್ ಮಾಡಿದ್ರು. ಎಲ್ಲಿಗೆ? ನ್ಯೂಯಾರ್ಕಿಗೆ. ಹಿ ಡ್ರೀವ್ ಅ ಪ್ಯಾರಲಲ್ ಬಿಟ್ವೀನ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಅಂಡ್ ನ್ಯೂಯಾರ್ಕ್ ಡೆಮೋಕ್ರೆಟಿಕ್ ರಿನ್ಯೂವಲ್. ಸೊ ಇಂಡಿಯಾ ಯಾವ ತರ ಬ್ರಿಟಿಷ್ ಇಂದ ಇಂಡಿಪೆಂಡೆನ್ಸ್ ಅಚೀವ್ ಮಾಡ್ತಲ್ಲ, ನ್ಯೂಯಾರ್ಕ್ ಕೂಡ ಎಲೈಟಿಸಮ್ ಇಂದ ಕಾಮನ್ ಪೀಪಲ್ ಹತ್ರ ಮೂವ್ ಆಗ್ತದೆ ಅಂತ ಹೇಳಿದ್ರು. ದೆನ್ ಹಿ ಆಲ್ಸೋ ಡಿಸ್ಕ್ರೈಬ್ಡ್ ದಿಸ್ ವಿಕ್ಟರಿ ಆಸ್ ನ್ಯೂಯಾರ್ಕ್ಸ್ ಡೆಸ್ಟಿನಿ ಅಂತ. He framed his victory as New York's own tryst with destiny. That is a moment from elitism to empowerment. That is a moment from elitism to empowerment. So moment ಯಾವ ತರ ಅಂದ್ರೆ ಬಿಲಿಯನಿಯರ್ಸ್ ಇಂದ ಎಂಪವರ್ಮೆಂಟ್ ಗೋಸ್ಕರ ಮೂವ್ ಆಗ್ತಾ ಇದೆ ಅಂತ. Then Nehruvian revival. ಈ victory also revived Nehruvian ideals of democracy, secularism and inclusivity on the global stage. ಅದಕ್ಕೋಸ್ಕರ ಇವರು ತುಂಬಾ ನ್ಯೂಸ್ ಅಲ್ಲಿ ಇದ್ರು. ಸೊ ಆಬ್ವಿಯಸ್ಲಿ ಲೆಫ್ಟ್ ಲಾಬಿ ಏನ್ ಮಾಡ್ತಂದ್ರೆ ಇಸ್ ವಿಕ್ಟರಿನ ಇಂಡಿಯಾಸ್ ವಿಕ್ಟರಿ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಇಸ್ ವಿಕ್ಟರಿ ಈಸ್ ಆಲ್ಸೋ ಹೈಲೈಟೆಡ್ ಆಸ್ ನೆಹರು ವಿಕ್ಟರಿ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಓಕೆ, ಅಗೇನ್ ಪೊಲಿಟಿಕ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಸಿಗ್ನಿಫಿಕೆಂಟ್ ಹಿಸ್ ಮೆಸೇಜ್ ಟು ಡೊನಾಲ್ಡ್ ಟ್ರಂಪ್. ಟ್ರಂಪ್ ಏನ್ ಮಾಡಿದ್ರು ಅಂದ್ರೆ ಏನಾದ್ರು ಜೋಹರನ್ ಮಮ್ದಾನಿ ಅಂದ್ರೆ ವಿನ್ ಆದ್ರೆ ಫೆಡರಲ್ ಫಂಡ್ಸ್ ನ ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮಮ್ದಾನಿ ಬೋಲ್ಡ್ ರಿಪ್ಲೈ ಕೊಟ್ಟರು ಅಂದ್ರೆ ಇಫ್ ಎನಿ ಒನ್ ಕ್ಯಾನ್ ಶೋ ನೇಷನ್ ಬಿಟ್ರೇಡ್ ಬೈ ಡೊನಾಲ್ಡ್ ಟ್ರಂಪ್ ಹೌ ಟು ಡಿಫೀಟ್ ಹಿಮ್, ಇಟ್ ಇಸ್ ದ ಸಿಟಿ ದಟ್ ಗೇವ್ ರೈಸ್ ಟು ಹಿಮ್, ಟರ್ನ್ ದ ವಾಲ್ಯೂಮ್ ಅಪ್ ಅಂತ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ನ್ಯೂಯಾರ್ಕ್ ಇಂದನೇ ಬಿಲಿಯನೇರ್ ಆಗಿ ಪ್ರೆಸಿಡೆಂಟ್ ಆದವರು. ಸೊ ನ್ಯೂಯಾರ್ಕ್ ಇಂದನೇ ಅವ್ರಿಗೆ ಗ್ರೋತ್ ಸಿಕ್ಕಿದ್ದು. ಓಕೆ, ಸೊ ನ್ಯೂಯಾರ್ಕ್ ಇಂದ ಬೆಳೆದಿರುವಂತ ಜನವನು ಸೊ ಅವರಿಗೆ ರಿಪ್ಲೈ ಕೊಡ್ಬೇಕಂತಂದ್ರೆ ನ್ಯೂಯಾರ್ಕ್ ಇಂದನೇ ಕೊಡಬಹುದು ಅಂತ. ಅಂಡ್ ಹಿಸ್ ವಿಕ್ಟರಿ ವಾಸ್ ಅ ಬಿಫಿಟಿಂಗ್ ರಿಪ್ಲೈ ಅಂತ ಹೇಳಿದ್ರು ಅವರು. ದಿಸ್ ಮೆಸೇಜ್ ಸಿಂಬಲೈಸ್ಡ್ courage, defiance and democratic assertion, reinforcing New York's identity as a city of resilience and pluralism. Okay, very important. Next, US political context. This is a referendum of Trump ಅಂತ. ಯಾಕಪ್ಪ ಅಂದ್ರೆ ವೇರಿಯಸ್ ಎಲೆಕ್ಷನ್ಸ್ ಆಗಿದೆ ಯು ಎಸ್ ದಲ್ಲಿ, ಎಲ್ಲವೂ ಕೂಡ ಆಂಟಿ ಟ್ರಂಪ್ ಯಾರು ಇರ್ತಾರೆ ಅವ್ರು ಗೆದ್ದಿದ್ದಾರೆ. ಫಾರ್ ಎಕ್ಸಾಂಪಲ್ ಅಬಿಗೇಲ್ ಬರ್ಗರ್ ಇವರೇಂತಾರೆ ಶಿ ಬಿಕೇಮ್ ವರ್ಜೀನಿಯಾಸ್ ಫಸ್ಟ್ ಫಿಮೇಲ್ ಡೆಮೋಕ್ರೆಟಿಕ್ ಗವರ್ನರ್. ದೆನ್ ಮಿಕಿ ಶೆರೆಲ್ ನ್ಯೂ ಜರ್ಸಿಸ್ ಫಸ್ಟ್ ಫಿಮೇಲ್ ಡೆಮೋಕ್ರೆಟಿಕ್ ಗವರ್ನರ್. ಗಜಾಲಾ ಹಶ್ಮಿ
Virginia's first Muslim lieutenant governor, and Gavin Newsom, California, he secured redistricting reform. So ಇವರೆಲ್ಲ ಅಂತಂದ್ರೆ ಆಂಟಿ ಟ್ರಂಪ್, ದೇ ಆರ್ ಅಗೇನ್ಸ್ಟ್ ಆಂಟಿ ಇಮಿಗ್ರೇಷನ್, ದೇ ಆರ್ ಅಗೇನ್ಸ್ಟ್ ಆಂಟಿ ಇಮಿಗ್ರೇಷನ್ ಪಾಲಿಸಿ, ದೇ ಆರ್ ಆಂಟಿ ಮಾಗಾ, ಓಕೆ, ದೇ ಆರ್ ಆಂಟಿ ಮ್ಯಾಗಾ, ದೇ ಆರ್ ಆಂಟಿ ಪ್ರೊಟೆಕ್ಷನಿಸಮ್. ಓಕೆ, ಸೊ ಈ ರೀತಿ ಎಲ್ಲ ವಿಕ್ಟರ್ ಇರ್ತಾರೆ. ಸೊ ಇಟ್ ಈಸ್ ಏನ್ ಶೋಕೇಸ್ ಮಾಡ್ತಾ ಅಂತಂದ್ರೆ ಯು ಎಸ್ ದಲ್ಲಿ ದೇರ್ ಇಸ್ ಅ ಗ್ರೋವಿಂಗ್ ಡಿಸ್ಕಂಟೆಂಟ್ ಟುವರ್ಡ್ಸ್ ಟ್ರಂಪ್ ಅಂತ. ದಿಸ್ ಈಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಪ್ರೋಗ್ರೆಸಿವ್ ಪೊಲಿಟಿಕ್ಸ್ ಅಕ್ರಾಸ್ ಯುನೈಟೆಡ್ ಸ್ಟೇಟ್ಸ್. ದೆನ್ ಕೀ ಥೀಮ್ಸ್ ಆಫ್ ಮಮತಾಸ್ ವಿಕ್ಟರಿ ಅಂದ್ರೆ ಗ್ರಾಸ್ ರೂಟ್ ಡೆಮೋಕ್ರಸಿನ ಹೈಲೈಟ್ ಮಾಡ್ತು. ಸಿಟಿಸನ್ಸ್ ರೀಕ್ಲೇಮಿಂಗ್ ದ ಪವರ್ ಫ್ರಮ್ ದ ಕಾರ್ಪೊರೇಟ್ ಡೋನರ್ಸ್ ಅಂಡ್ ದ ಪೊಲಿಟಿಕಲ್ ಎಲೈಟ್ಸ್. ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಅಂಡ್ ಡೈವರ್ಸಿಟಿ. ಅವಾಗ ಹೇಳ್ದಂಗೆ ಇಟ್ ಈಸ್ a milestone for Muslims, South Asians, Indians, and immigrants in American politics. Next, progressive policy agenda. Affordable housing, public transport, and social equity at the forefront. This can be an example for India as well. So, India major politics revolves around religion, it revolves around caste, it revolves around class, it revolves around SC, ST, OBC, Hindu, Muslim ಎಲ್ಲ ಅದ್ರ ಮೇಲೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಬಿಟ್ಟು ಎಲ್ಲವೂ ಕೂಡ ಇಂಡಿಯಾದಲ್ಲಿ ಫೋರ್ ಫ್ರಂಟ್ ಅಲ್ಲಿ ಇರುತ್ತೆ. ಸೊ ದಿಸ್ ಕ್ಯಾನ್ ಬಿ ಅನ್ ಎಕ್ಸಾಂಪಲ್. ನಿಮ್ಗೆ ವಿಕ್ಟರಿ ಬೇಕು ಅಂತ ಅಂದ್ರೆ you have to focus on the real life issues. Next, also the revival of idealism, that is reaffirmation of socialist and Nehruvian values in the modern governance. Okay, and what is it significant for or implications for India andre it helps in soft power and legacy. ಒಂದು ಏನ್ ಲೆಗಸಿ ಅಂದ್ರೆ ನೆಹರುವಿನ್ ಲೆಗಸಿ ಈಸ್ ರಿವೈವ್ಡ್, ದಟ್ ಈಸ್ ಇಂಡಿಯಾಸ್ ಡೆಮೋಕ್ರೆಟಿಕ್ ಇನ್ಫ್ಲೂಯೆನ್ಸ್ ಆನ್ ದ ಗ್ಲೋಬಲ್ ಪೊಲಿಟಿಕ್ಸ್, ಇದನ್ನು ಸಿಂಬಲೈಸ್ ಮಾಡುತ್ತೆ. ದೆನ್ ಎನ್ಹಾನ್ಸ್ ಸಾಫ್ಟ್ ಪವರ್, ಇಟ್ ಶೋಕೇಸಸ್ ಇಂಡಿಯಾಸ್ ಫಿಲಾಸಫಿಕಲ್ ಇಂಪ್ರಿಂಟ್ ಆನ್ ದ ಗ್ಲೋಬಲ್ ಡೆಮೋಕ್ರಸಿ. ನೆಕ್ಸ್ಟ್, ಇಂಟೆಲೆಕ್ಚುಯಲ್ ಎಕ್ಸ್ಪೋರ್ಟ್ಸ್ ಅಂದ್ರೆ ideas of pluralism, equality, and the freedom of India spreading worldwide. Moral standing, it strengthens India's position as the birthplace of modern democratic ideas in Asia. So this is the implication for India with respect to soft power and legacy. Next, implication for India with respect to diaspora and bilateral ties andre diaspora pride. It joins leaders like Kamala Harris, Rishi Sunak, and Leo Varadkar in global prominence. All over the world, Indian origin people are leading the politics. Rishi Sunak ಅವರು UK ದ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಕಮಲಾ ಹ್ಯಾರಿಸ್ ವಾಸ್ ಅ ವೈಸ್ ಪ್ರೆಸಿಡೆಂಟ್, ಅಂಡ್ ದೆನ್ ಲಿಯೋ ವರದ್ಕರ್ ಕೂಡ ಫೇಮಸ್ ಆಗಿದ್ರು, ದೆನ್ ಕಾಶ್ ಪಟೇಲ್ MBA ಚೀಫ್ ಆಗಿದ್ರು. ಓಕೆ, ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗ್ತಾ ಇದೆ. ದೆನ್ ಸ್ಟ್ರಾಂಗ್ ಬೈಲಾಟರಲ್ ಟೈಸ್ ಸ್ಟ್ರೆಂಥೆನ್ಸ್ ಇಂಡಿಯಾ US ಪೀಪಲ್ ಟು ಪೀಪಲ್ ಕನೆಕ್ಷನ್ಸ್ ಥ್ರೂ ಶೇರ್ ಡೆಮೋಕ್ರೆಟಿಕ್ ಎಕ್ಸ್ಪೀರಿಯನ್ಸ್. ಇದು ವೆರಿ ಸಿಗ್ನಿಫಿಕೆಂಟ್, ಯಾಕಂದ್ರೆ ಮಾಗಾ ಕ್ಯಾಂಪೇನರ್ಸ್ ಎಸ್ಪೆಷಲಿ ಟ್ರಂಪ್ ಕೆಳಗಿರೋರೆಲ್ಲ ದೇ ಆರ್ ಕಂಪ್ಲೀಟ್ಲಿ ಆಂಟಿ ಇಂಡಿಯನ್. ಸೊ ರೀಸೆಂಟ್ ಆಗಿ ಟೆಕ್ಸಸ್ ಅಲ್ಲಿರುವಂತಹ ಹನುಮಾನ್ ಟೆಂಪಲ್ ಗೆ ಕಂಪ್ಲೀಟ್ ಆಗಿ ಇಟ್ ಈಸ್ ನಥಿಂಗ್ ಬಟ್ ಡೆವಿಲ್ಸ್ ರೀಇನ್ಕಾರ್ನೇಷನ್ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಗೆಟ್ ಔಟ್ ಆಫ್ ಇಂಡಿಯಾ, ಇಂಡಿಯಾ ಇಸ್ ನಾಟ್ ಹಿಂದೂ, ಇಂಡಿಯಾ ಇಸ್ ನಾಟ್ ಲೈಕ್ USA ಇಸ್ ನಾಟ್ ಹಿಂದೂ, ಇಂಡಿಯನ್ಸ್ ಆರ್ ನಾಟ್ ವೆಲ್ಕಮ್ ಅಂತೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಬಟ್ ದಿಸ್ ವಿಕ್ಟರಿ ಏನಂತಂದ್ರೆ ದೋ ಅಟ್ ದ ಟಾಪ್ ಗವರ್ನಮೆಂಟ್ ಸೈಡ್ ಆಂಟಿ ಇಂಡಿಯಾ ತಗೊಂಡ್ಬರ್ತಾ ಇದ್ರು, ವೀಸಾ ಆಗ್ಲಿ ಟ್ರೇಡ್ ಬ್ಯಾರಿಯರ್ಸ್ ಆಗ್ಲಿ ಇಂಪೋಸಿಷನ್ ಆಗ್ತಾ ಇದ್ರು ಕೂಡ ಅಟ್ ದ ಬ್ರಾಡರ್ ಲೆವೆಲ್ ಅಲ್ಲಿ, ಅಟ್ ದ ಲೋವರ್ ಲೆವೆಲ್ ಅಲ್ಲಿ ದೇರ್ ಈಸ್ ಪೀಪಲ್ ಟು ಪೀಪಲ್ ಕನೆಕ್ಷನ್ ಬಿಲ್ಡ್ ಆಗ್ತಾ ಇದೆ, ದೇರ್ ಈಸ್ ಪ್ರೋ ಇಂಡಿಯಾ ಸೆಂಟಿಮೆಂಟ್ಸ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. Then policy collaboration, that is it opens avenues for cooperation in urban governance, education, and street policy. Finally, youth inspiration, it inspires Indian youth and diaspora communities to engage in politics abroad as well as at home. So just at the age of 34 he became mayor of the largest city in the world. So if he can do it, you can also do it anta. So Mamdani's victory presents not just a personal triumph but a bridge between India's democratic heritage and America's pluralistic future anta. Okay, so this is everything about Zohran Mamdani and his significant victory in New York's mayor election. So complete ಆಗಿ ಕವರ್ ಮಾಡಿದ್ದೀನಿ ಫ್ರಮ್ ಸ್ಟಾರ್ಟಿಂಗ್ ಇನ್ ದ ಕರೆಂಟ್ ಅಫೇರ್ಸ್. ಸೊ ನಿಮಗೆ